ರೀ, ಈ ಜುಮ್ಕಾ ತುಂಬಾ ಚೆನ್ನಾಗಿದೆ ರೀ. ನಾನು ನಾಳೆ ಸೀರೆ ಜೊತೆಗೆ ಇದನ್ನ ಹಾಕೋತೀನಿ ರೀ. ಹಾ, ಆದ್ರೆ ನನ್ನ ಹೆಂಡತಿಗಿಂತ ಚಂದ ಅಲ್ಲ. ಆಹಾಹಾಹಾ. ಮಾರನೇ ದಿನ ಬೆಳಗ್ಗೆ ಅವಳು ಸ್ನಾನ ಮಾಡಿದ ನಂತರ ಅವಳು ಕಿಚನ್ಗೆ ಹೋಗ್ತಾಳೆ. ಅಷ್ಟರಲ್ಲೇ ಅವ್ರ ನಾದ್ನಿ ಅಲ್ಲಿಗೆ ಬರ್ತಾಳೆ. ಮತ್ತೆ ಜುಮ್ಕಾ ನೋಡಿ ಅಂತಾಳೆ, ಅರೇ ವಾ ಅತ್ಗೆ, ನಿಮ್ಮ ಜುಮ್ಕೆ ಸೂಪರ್ ಆಗಿದೆ. ಇದನ್ನ ಯಾವಾಗ ತಗೊಂಡ್ರಿ? ಇದು ನೆನ್ನೆನೆ ನಿಮ್ಮ ಅಣ್ಣ ತಗೊಂಡ್ ಬಂದು ಕೊಟ್ರು. ನಿಮಗ್ ಗೊತ್ತಾ, ಎಷ್ಟು ದಿನದಿಂದ ನಾನು ಈ ತರ ತಗೋಬೇಕು ಅನ್ಕೊಂಡಿದೀನಿ, ನಂಗ್ ಸಿಕ್ಕೇ ಇಲ್ಲ. ನಿಮ್ ಜುಮ್ಕಾ ನನಗ್ ಕೊಡ್ತೀರಾ ಪ್ಲೀಸ್? ನೀವ್ ಬೇರೆ ತಗೊಳ್ಳಿ. ಇವತ್ತು ಕಾಲೇಜ್ಗೆ ಇದನ್ನ ಹಾಕೊಂಡ್ ಹೋಗ್ತೀನಿ. ರಾಧಾಗೆ ನೋ ಅಂತ ಹೇಳಕ್ಕಾಗಲ್ಲ, ಅದಕ್ಕೆ ಕೊಟ್ಬಿಡ್ತಾಳೆ. ಹಿಂಗೆ ಸ್ವಲ್ಪ ದಿನ ಕಳ್ದ್ ಹೋಗತ್ತೆ. ಮತ್ತೆ ಅವರಿಬ್ಬರಿಗೂ ಮದ್ವೆ ಆಗಿ 1 ವರ್ಷ ಆಗತ್ತೆ. ಮದುವೆ ದಿನದ ಶುಭಾಕಾಂಕ್ಷೆಗಳು ಮಕ್ಕಳೇ. ನೀವು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಧನ್ಯವಾದ ಅತ್ಗೆ. ಹಾ ನಡೀರಿ ಅಣ್ಣ, ಅದ್ಗೆ ಹೊರಗಡೆ ಎಲ್ಲ ಕಾಯ್ತಿದ್ದಾರೆ ಕೇಕ್ ಕಟಿಂಗಿಗೆ. ಹಾ, ನಡಿ ರಾಧಾ. ಆಮೇಲೆ ಅವರಿಬ್ರು ಸೇರಿ ಕೇಕ್ ಕಟ್ ಮಾಡ್ತಾರೆ. ರಾಧಾ ವಾಚ್ ಗಿಫ್ಟ್ ಕೊಡ್ತಾಳೆ. ವಾವ್, ಈ ವಾಚ್ಗೆ ನಾನು ತುಂಬಾ ಹುಡುಕ್ತಿದ್ದೆ. ನಿನಗೆ ನನ್ನ ಬಗ್ಗೆ ಎಲ್ಲ ಗೊತ್ತು. ನಾನು ನಿನಗೆ ಒಂದ್ ಗಿಫ್ಟ್ ತಂದಿದ್ದೀನಿ ನೋಡು. ವಾವ್, ಈ ಸೀರೆ ತುಂಬಾ ಸುಂದರವಾಗಿದೆ. ಮತ್ತೆ ಸೊಸೆ, ಈ ಬಳೆ ಕೂಡ ನಿನ್ಗೋಸ್ಕರನೇ ಆಯ್ತಾ? ಥ್ಯಾಂಕ್ ಯು ಅತ್ತೆ. ನೋಡಕ್ಕೆ ನಿಜವಾಗ್ಲೂ ತುಂಬಾ ಸೂಪರ್ ಆಗಿದೆ. ಈ ಸೀರೆಗೆ ಹಾಕೊಂಡ್ರೆ ಚೆನ್ನಾಗಿರತ್ತಲ್ವಾ? ಈಗ ನಾದ್ನಿಯ ದೃಷ್ಟಿ ಆ ಸೀರೆ ಮತ್ತೆ ಬಳೆ ಮೇಲೆ ಬೀಳುತ್ತೆ. ನಿಜವಾಗ್ಲೂ ತುಂಬಾ ಸುಂದರವಾಗಿದೆ. ಸ್ವಲ್ಪ ದಿನ ಆದ್ಮೇಲೆ ನಾನೇ ತಗೋತೀನಿ ಬಿಡು. ಮತ್ತೆ ಒಂದಿನ, ಅತ್ಗೆ ನಿಮ್ಮ ಸೀರೆ ಮತ್ತೆ ಆ ಬಳೆ ನನಗೆ ಬೇಕು. ಅದೇ ಕಾಲೇಜಲ್ಲಿ ಫಂಕ್ಷನ್ ಇದೆ, ಅದನ್ನ ಹಾಕೊಳ್ಳೋಣ ಅಂತ ಅನ್ಕೊಂಡೆ. ಪಾಪ ಅವಳು ಆ ಸೀರೆನ ಒಂದ್ಸಲ ಕೂಡ ಕಟ್ಕೊಂಡಿರೋದಿಲ್ಲ. ಮತ್ತೆ ಏನ್ ಮಾಡಕ್ಕಾಗ್ದೆ ಬೇಜಾರಾಗಿ ಅದನ್ನ ಅವಳಿಗೆ ಕೊಟ್ಬಿಡ್ತಾಳೆ. ಮತ್ತೆ ಸ್ವಲ್ಪ ದಿನ ಆದ ನಂತರ 4 ದಿನ ಅಮ್ಮನ್ ಮನೇಲಿ ಬರೋಣ ಅಂತ ಹೋಗ್ತಾಳೆ ಅವಳು. ಮನೆಗ್ ಬರುವಾಗ, ಇಲ್ಲಿ ನೋಡು ಮಗಳೇ, ಈ ಸೂಟ್ ಎಲ್ಲ ನಿನ್ಗೋಸ್ಕರ. ಯಾವ್ದ್ ಬೇಕೋ ಎತ್ಕೋ. ನಿನ್ ಬೇಡ ಅಂದಿದ್ದಲ್ಲ ನಾನು ಅಂಗಡಿಗೆ ಕೊಟ್ಬಿಡ್ತೀನಿ. ನಾನ್ ಯಾವ್ದ್ ತಂದ್ರು ಅಮ್ಮ ಇದ್ ಚೆನ್ನಾಗಿಲ್ಲ, ಡಿಸೈನ್ ಚೆನ್ನಾಗಿಲ್ಲ ಅಂತ ಅಂತೀಯ. ಅದಕ್ಕೆ ಇಷ್ಟು ಡಿಸೈನ್ ತಗೊಂಡ್ ಬಂದಿಟ್ಟಿದೀನಿ. ಇದ್ರಲ್ಲಿ ಯಾವ್ದಾದ್ರು 2 ತಗೋ, ಮತ್ತೆ ಮಿಕ್ಕಿರೋದನ್ನ ನಾನ್ ಎತ್ಕೊಂಡೋಗಿ ಅನ್ಕೊಟ್ಬಿಡ್ತೀನಿ. ನಿಮ್ಮ ನಾದ್ನಿ ಮತ್ತೆ ಅತ್ತೆಗೆ ನಾನು ಆಲ್ರೆಡಿ ತಂದಿಟ್ಟಿದೀನಿ, ಆಯ್ತಾ? ಓ ಹೌದಾ, ಸರಿ. ಹಾಗಾದ್ರೆ ಅಮ್ಮ, ನಾನು ಇದು ಮತ್ತೆ ಇದು ತಗೋತೀನಿ. ರಾಧಾ, ನಡಿ, ಲೇಟ್ ಆಗ್ತಿದೆ. ಸರಿ ಅಮ್ಮ, ನಾನ್ ಹೋಗ್ಬರ್ತೀನಿ. ಅವಾಗವಾಗ ಬರ್ತೀರಮ್ಮ. ಮತ್ತೆ ಸೂಟ್ನ ತಗೊಂಡು ಅವಳು ಮನೆಗ್ ಬಂದ್ಬಿಡ್ತಾಳೆ. ಅಮ್ಮ ಸೊಸೆ, ನೀನು ಮನೆಗ್ ಹೋದಾಗಿಂದ ನನ್ ಮನಸ್ಸೇ ಸರಿ ಇಲ್ಲ ಅಮ್ಮ. ಒಳ್ಳೆ ಕೆಲ್ಸ ಮಾಡ್ದೆ ಕಣೋ, ಸೊಸೆನ್ ಕರ್ಕೊಂಡ್ ಬಂದು. ಸೊಸೆ ಹೋಗೋವಾಗ ಚಿಕ್ಕ ಬ್ಯಾಗ್ ಎತ್ಕೊಂಡೋದೆ, ಬರೋವಾಗ ಇಷ್ಟು ದೊಡ್ಡ ಬ್ಯಾಗ್ ಏನ್ ತುಂಬಿಸ್ಕೊಂಡ್ ಬಂದಿದ್ಯಾ? ಹಾ, ಸ್ವೀಟ್ಸ್ ಮತ್ತೆ ಗೀ ಅಲ್ಲ ಅಮ್ಮ ಏನೇನೋ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೋಸ್ಕರ ಮತ್ತೆ ಅತ್ಗೆಗೋಸ್ಕರ ಎಲ್ಲ ಸೂಟ್ಸ್ ತಂದಿದ್ದೀನಿ. ಅಷ್ಟರಲ್ಲೇ ಅವ್ರ ನಾದ್ನಿ ಅಲ್ಲಿಗೆ ಬರ್ತಾಳೆ. ರಾಧಾ ಸೂಟ್ ಅವಳಿಗೆ ತೋರಿಸ್ತಾಳೆ. ಇದು ತಗೊಳ್ಳಿ, ಇದು ನಿಮ್ಗೋಸ್ಕರ ಅಮ್ಮ ಕೊಟ್ಟಿದ್ದು. ಹಾ, ಚೆನ್ನಾಗಿದೆ. ಆದ್ರೆ ನನಗ್ ಮಾತ್ರ ಅಲ್ಲಿದೆ ಅಲ್ವಾ, ಅದೇ ತುಂಬಾ ಇಷ್ಟ ಆಗಿದ್ದು. ಅದನ್ ತಗೋತೀನಿ ನಾನು. ಮಗಳೇ, ಆ ಸೂಟು ಅತ್ತಿಗೆಗೆ. ಪರವಾಗಿಲ್ಲ, ಈ ಕಲರ್ ನನ್ನ ಹತ್ರ ಇಲ್ಲ, ಮತ್ತೆ ಇದ್ ನಂಗ್ ಚೆನ್ನಾಗಿರತ್ತೆ. ಅತ್ತಿಗೆದೆ ಅಲ್ವಾ, ನಾನೇ ಇಟ್ಕೋತೀನಿ. ನಾನ್ ತಗೊಂಡ್ರೆ ಏನು? ಇಲ್ ನೋಡು, ನಿನಗ್ ಕೊಟ್ಟಿರೋದನ್ನ ನೀನ್ ಇಟ್ಕೋ. ಯಾಕ್ ಬೇರೆ ಅವ್ರನ್ನ ತಗೋತೀಯ? ಬೇರೆ ಅವ್ರು ನನ್ನ ಅತ್ತಿಗೆದೆ ಅಲ್ವಾ ನಾನ್ ತಗೋತಿದೀನಿ. ಏನತ್ಗೆ? ಅತ್ತಿಗೆ, ಪರವಾಗಿಲ್ಲ, ಇಟ್ಕೊಳ್ಳಿ ಬಿಡಿ. ಈಗ ಕೂಡ ಅವ್ರ ನಾದ್ನಿ ಮತ್ತೆ ಆ ಸೂಟ್ನ ತಗೊಂಡ್ಬಿಡ್ತಾರೆ. ಆದ್ರೂ ಪಾಪ ಅವಳು ಬೇಜಾರಾಗಿ ಇಷ್ಟ ಆಗದೆ ಇರೋದನ್ನ ಇಟ್ಕೋಬೇಕಾಗಿತ್ತು. ಹಿಂಗೆ ಸ್ವಲ್ಪ ದಿನ ಕಳೆದ್ ಹೋಗತ್ತೆ. ಆ ಮನೆಯಲ್ಲಿರುವ ಚಿಕ್ಕ ಮಗನಿಗೆ ಮದ್ವೆ ಆಗುತ್ತೆ. ಈಗ ಮನೆಗೆ ಇನ್ನೊಂದು ಚಿಕ್ಕ ಸೊಸೆನೂ ಬಂದ್ಬಿಡ್ತಾಳೆ. ಮದುವೆ ಸ್ವಲ್ಪ ದಿನದ ನಂತರ. ಪ್ರಜ್ಞಾ, ತಕೋ ನಿನ್ನ ಮೊದಲನೇ ಗಿಫ್ಟ್. ಮದುವೆ ಆದ ನಂತರ ಇದಕ್ಕಿಂತ ಮುಂಚೆ ತುಂಬಾ ಕೊಟ್ಟಿರ್ಬೋದು, ಆದ್ರೆ ಇದು ಇಂಪಾರ್ಟೆಂಟು. ಓಹೋ, ಥ್ಯಾಂಕ್ ಯು. ಇದು ತುಂಬಾ ಸುಂದರವಾಗಿದೆ. ಇವಾಗ್ಲೇ ನಾನು ಇದನ್ನ ಹಾಕೋತೀನಿ. ಹೊಸ ಅತ್ತಿಗೆಯ ಕಾಲ್ಚೈನ್ ಮೇಲೆ ಇವಾಗ ನಾದ್ನಿಯ ಕಣ್ಣು ಬೀಳುತ್ತೆ. ಅತ್ತಿಗೆ, ನೀವು ಪ್ಲೀಸ್ ಆ ಕಾಲ್ಚೈನ್ ನಂಗೆ ಕೊಡ್ತೀರಾ? ನಂಗ್ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಅಣ್ಣನಿಗೆ ಹೇಳಿ ನೀವು ಬೇರೆ ತಗೋಬೋದಲ್ವಾ? ಇಲ್ಲ, ಮದ್ವೆ ನಂತರ ಫಸ್ಟ್ ಟೈಮ್ ಅವ್ರು ನನ್ಗೆ ಇದು ಗಿಫ್ಟ್ ಕೊಟ್ಟಿದ್ದಾರೆ. ಇದು ನನ್ಗೆ ಇರ್ಬೇಕು. ನಿನ್ನ ನಾದ್ನಿ ಫಸ್ಟ್ ಟೈಮ್ ನಿಮ್ಮನ್ನ ಕೇಳ್ತಿದೀನಿ, ಆದ್ರೂ ಇಷ್ಟು ಯೋಚನೆ ಮಾಡ್ತಿದ್ದೀರಾ? ಇಷ್ಟ ಇಲ್ದಿದ್ರು ಆ ಕಾಲ್ಚೈನ್ನ ಕೊಡ್ಬೇಕಾಗಿರುವ ಪರಿಸ್ಥಿತಿ. ಅದ್ರಿಂದ ಪಾಪ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಸ್ವಲ್ಪ ದಿನದ ನಂತರ ಪ್ರಜ್ಞಾ ಅವಳಿಗೋಸ್ಕರ ಆನ್ಲೈನ್ ಶಾಪಿಂಗ್ ಮಾಡಿ ಸ್ವಲ್ಪ ಬಟ್ಟೆ ತಗೋತಾಳೆ. ಅದ್ರಲ್ಲರ್ಧ ಅವ್ರ ನಾದ್ನಿನೇ ತಗೊಂಡ್ಬಿಡ್ತಾಳೆ. ಅತ್ತಿಗೆ, ನೀವು ಎಷ್ಟು ಶಾಪಿಂಗ್ ಮಾಡಿದ್ರಿ ಅವಾಗ ಮದ್ವೆ ಟೈಮಲ್ಲಿ? ಇದನ್ನೆಲ್ಲ ನಾನ್ ತಗೋತೀನಿ ಬಿಡಿ. ಆ ಬಟ್ಟೆನೆಲ್ಲ ನಾದ್ನಿ ಎತ್ಕೊಂಡೋಗ್ಬಿಡ್ತಾಳೆ. ಆಮೇಲೆ ಅವಳು ಮನಸ್ಸಲ್ಲಿ ಯೋಚನೆ ಮಾಡ್ತಾಳೆ, ನಾದ್ನಿಗೆ ಎಲ್ಲ ಬೇಕು. ಇದನ್ ಹಿಂಗೆ ಬಿಟ್ಬಿಟ್ರೆ ಅವಳು ನನ್ಗೇನು ಮಿಕ್ಸೋದಿಲ್ಲ ಅನ್ಸತ್ತೆ. ಆಮೇಲೆ ಅದರಿಂದ ಅವಳೊಂದು ಪ್ಲಾನ್ ಮಾಡ್ತಾಳೆ. ಮಾರ್ಕೆಟ್ ಇಂದ ಸ್ವಲ್ಪ ಮೇಕಪ್ ಮತ್ತೆ ವೆಸ್ಟರ್ನ್ ಡ್ರೆಸ್ ನ ತಗೊಂಡ್ ಬರ್ತಾಳೆ. ಅವಳು ಕಾಲೇಜಿಂದ ಬಂದಿದ ತಕ್ಷಣ ಈ ವೆಸ್ಟರ್ನ್ ಡ್ರೆಸ್, ಮೇಕಪ್, ಹೀಲ್ಸ್ ಎಲ್ಲ ನೋಡಿ ಅವಳು ಎತ್ಕೊಂಡು ಹೋಗ್ಬಿಡ್ತಾಳೆ. ಮಾರನೇ ದಿನ ಅವ್ರ ಫ್ರೆಂಡ್ ಬರ್ಡೇಗೆನೆ ಅವಳು ಹೋಗಿರ್ತಾಳೆ. ಪ್ರಜ್ಞಾ ಲಿಪ್ಸ್ಟಿಕ್ ಅಲ್ಲಿ ಸ್ಪ್ರೇ ಹಾಕಿರ್ತಾಳೆ. ಅದ್ ಹಾಕೊಂಡಿದ ತಕ್ಷಣ ನವ್ವೆ ಆಗ್ಬೇಕಂತ. ಅದೇ ತರ ಅದೇ ಬಟ್ಟೆಯಲ್ಲಿ ಕೂಡ ಅವಳು ಸ್ಪ್ರೇ ಹಾಕಿರ್ತಾಳೆ. ಮತ್ತೆ ಅದು ಮಾತ್ರ ಅಲ್ಲದೆ ಆ ಶೂ ಕೂಡ ಡ್ಯಾನ್ಸ್ ಆಡೋವಾಗ ಹಂಗೆ ಪಾಪ ಹೊಡೆದೋಗ್ಬಿಡುತ್ತೆ.
ಆಹಾ, ಈ ಮಂಗಲ್ ಬಜಾರಿಂದ ಎಲ್ಲ ಸಸ್ತಾ ಮಾಡಿ ತಗೊಂಬಂದಿದ್ಯಾ ಅನ್ಸತ್ತೆ, ಅದಕ್ಕೆ ಎಲ್ಲ ಸೆಕೆಂಡ್ ಹ್ಯಾಂಡ್ಲು ಹೊಟ್ಟೋಗ್ಬಿಟ್ಟಿದೆ. ಏನೇ ಲಿಪ್ಸ್ಟಿಕ್ ಆಪರೇಷನ್ ಮಾಡಿದ್ಯಾ? ಅರೆ ಇಲ್ಲ ಕಣೆ. ಅಯ್ಯೋ ಅಯ್ಯೋ, ಏನ್ ನಡೀತಿದೆ? ಅವಳಿಗೆ ತುಂಬಾ ನವ್ವೆ ಆಗತ್ತೆ, ಅದರಿಂದ ಅವಳು ಬೇಗ ಅಲ್ಲಿಂದ ವಾಶ್ರೂಮ್ಗೆ ಹೋಗ್ತಾಳೆ. ವಾಶ್ರೂಮ್ ಅಲ್ಲಿ ಅವಳು ಮುಖ ನೋಡ್ಕೊಂಡಿದ ತಕ್ಷಣ ಅವಳು ಶಾಕ್ ಆಗ್ಬಿಡ್ತಾಳೆ. ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಅವಳು ಔಷಧಿ ತಗೋತಾಳೆ. ಅವಾಗ ಅವಳಿಗೆ ಅರ್ಥ ಆಗತ್ತೆ ಅವ್ರ ಅತ್ತಿಗೆ ಬೇಕಂತಾನೆ ಅವಳಿಗೆ ಬುದ್ಧಿ ಕಲಿಸ್ಬೇಕಂತ ಹಿಂಗ್ ಮಾಡಿರ್ತಾರಂತ. ಆದ್ರೆ ಅವತ್ತಿಂದ ಅವಳಿಗೆ ಒಳ್ಳೆ ಬುದ್ಧಿನೇ ಬರುತ್ತೆ. ಬೇರೆ ಯಾರ ವಸ್ತುನೂ ಅವಳು ಯೂಸೇ ಮಾಡೋದಿಲ್ಲ. ಇನ್ಮೇಲೆ ಅವ್ರ ಅತ್ತಿಗೆಯ ವಸ್ತುಗಳ ಮೇಲೆ ಅವ್ರ ಇಂಟ್ರೆಸ್ಟ್ ತೋರ್ಸಲ್ಲ. ಅದರಿಂದ ಮನೆ ಸೊಸೆಯಂದ್ರು ಸಂತೋಷವಾಗಿದ್ರು. ಅತ್ಗೆ, ಓ ಅತ್ಗೆ, ನೀನ್ ಇನ್ನೂ ರೆಡಿ ಆಗಿಲ್ವಾ? ಅಲ್ಲಿ ಅಮ್ಮ ಬೈತಿದ್ದಾರೆ, ಎಷ್ಟೆಲ್ಲ ಕಳ್ಸಿದ್ರು. ನಾನ್ ಇವಾಗ ನಿನ್ನನ್ ಕರ್ಕೊಂಡೋಗಿಲ್ಲ ಅಂದ್ರೆ ಅಮ್ಮ ಆಮೇಲೆ ನಿನ್ನನ್ನಲ್ಲ ನನ್ನನ್ ಬೈತಾರೆ. ಸರಿ ಆಯ್ತು, ಬರೀ ಬ್ಲಷ್ ಮತ್ತೆ ಲಿಪ್ಸ್ಟಿಕ್ ಹಾಕೊಂಡೆ ಆಗ್ತು, ಬರ್ತಿದೀನಿ ಹಂಗಂತ ಹೇಳಿ ಅವಳು ವೇಟ್ ಮಾಡ್ತಾ ಇರ್ತಾಳೆ. ಆಮೇಲೆ ನೋಡ್ತಾಳೆ, ಅಯ್ಯೋ ಎಷ್ಟು ಐಟಮ್ಸ್ ಅವಳ ಹತ್ರ ಇರತ್ತೆ. ಅಯ್ಯೋ ಅತ್ಗೆ, ನಿಮ್ಮ ಐ ಲ್ಯಾಶಸ್ ಏನು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅಯ್ಯೋ, ಇದು ಫೇಕ್ ಐ ಲ್ಯಾಶಸ್. ಇದನ್ನ ಕಣ್ಗಿಟ್ಕೋತಾರೆ ನೋಡು. ಇದನ್ನ ಹಾಕೊಂಡ್ರೆ ತುಂಬಾ ಸುಂದರವಾಗಿರತ್ತೆ. ಸಖತ್ತಾಗಿದೆ. ಆದ್ರೆ ಇದು ಅಲ್ಲ, ಏನು ಇದು? ಬ್ಲಷ್ ಮತ್ತೆ ಹೈಲೈಟರ್ ಅಂತಾರೆ. ಆಮೇಲೆ ಇದು ಐ ಶ್ಯಾಡೋ ಪ್ಯಾಲೆಟ್. ಇನ್ನೊಂದ್ ತೋರ್ಸ್ಲಾ? ಇಲ್ ನೋಡು, ಇದು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್. ಅರೇ ವಾವ್, ಇಷ್ಟು ಲಿಪ್ಸ್ಟಿಕ್ಕು, ಇಷ್ಟು ಮೇಕಪ್ ಐಟಮ್ಸ್, ಸೂಪರ್ ಆಗಿದೆ. ಅದ್ಕೆ ನಿಮ್ಮತ್ರ ಅಮ್ಮ ಹತ್ರ ಬೇಡ್ಕೊಂಡ್ ಒಂದೇ ಒಂದ್ ಲಿಪ್ಸ್ಟಿಕ್ ಈಸ್ಕೊಟ್ರು. ಯಾಕೆ? ನಿನ್ ವಯಸ್ಸಲ್ಲಿ ಎಲ್ಲರೂ ಎಷ್ಟು ಸುಂದರವಾಗಿ ಮೇಕಪ್ ಮಾಡ್ಕೋತಾರೆ. ನಂಗಿಷ್ಟಾನೆ, ಆದ್ರೆ ಅಮ್ಮನ್ಗಿಷ್ಟ ಇಲ್ಲ, ಬೈತಾಳೆ ಮೇಕಪ್ ಹಾಕೊಂಬಾರ್ದಂತ. ಓ ಹೌದಾ, ಸರಿ ಆಯ್ತು, ನೀನೇನ್ ಬೇಜಾರ್ ಮಾಡ್ಕೋಬೇಡ. ಇನ್ಮೇಲೆ ನನ್ ವಸ್ತುಗಳನ್ನ ತಗೋಬಹುದು. ಹಾ ಸರಿ, ಹಾಗಾದ್ರೆ ನನ್ಗೂ ಮೇಕಪ್ ಹಾಕೊಳಕ್ ಬರಲ್ಲ. ನೀವ್ ನನ್ಗೆ ಮೇಕಪ್ ಮಾಡ್ತೀರಾ ಅತ್ಗೆ? ಹಾ ಖಂಡಿತ, ನಾನಿದ್ದೀನಲ್ವಾ, ಬಾ ಕುತ್ಕೋ, ನಾನಿಂಗ್ ಮೇಕಪ್ ಮಾಡ್ತೀನಿ. ಹಂಗಂತ ಹೇಳಿ ಇಬ್ರು ಮೇಕಪ್ ಹಾಕೊಳ್ಳೋದ್ರಲ್ಲಿ ಮತ್ತೆ ಮೇಕಪ್ ಹಾಕೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಆದ್ರೆ ಅವ್ರ ಅಮ್ಮ ಕರ್ದಿರೋ ವಿಷಯ ಅವ್ರಿಬ್ರು ಮರ್ತೇ ಬಿಡ್ತಾರೆ. ಅವ್ರಿಬ್ರು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಅಂತ ಕೊನೆಗೆ ಅವ್ರ ಅತ್ತೆನೆ ರೂಮ್ ಒಳಗಡೆ ಬಂದ್ಬಿಡ್ತಾರೆ. ಅಲ್ಲಿ ಮೇಕಪ್ ನಡೀತಿರೋದನ್ನ ನೋಡಿ ಅವ್ರ ಅತ್ತೆ ತುಂಬಾನೇ ಕೋಪಗೊಳ್ತಾರೆ. ಏನ್ ನಡೀತಿದೆ ಇಲ್ಲಿ? ಏನ್ ಮೇಕಪ್ ಮಾಡ್ಕೋತಿದ್ಯಾ? ನಿನ್ಗ್ಯಾರ್ ಪರ್ಮಿಷನ್ ಕೊಟ್ಟಿದ್ದು? ಅಮ್ಮ, ಅದು ಸುಮ್ನೆ ಹಾಕೊಂಡೆ. ಅದು ನಾನು ಅದೇ ನಾನೇ ಹಾಕಿದ್ದು. ಅವಳು ಬೇಡ ಅಂತಂದ್ಲು. ನಾನೇ ಸ್ವಲ್ಪ ಚೆನ್ನಾಗಿರತ್ತಂತ ಆಗ್ದೆ. ನೋಡಿದ್ರ ಎಷ್ಟು ಸುಂದರವಾಗಿದ್ದಾಳಲ್ವಾ ನೋಡೋದಕ್ಕೆ? ನೋಡೋದಕ್ಕೆ ಕೋತಿ ತರ ಇದ್ದಾಳೆ. ಹೋಗು, ಫಸ್ಟ್ ಮುಖ ವಾಶ್ ಮಾಡ್ಕೊಂಡ್ ಬಂದು ಎಲ್ಲರಿಗೂ ಟೀ ಕಾಫಿ ಕೊಡೋ ಕೆಲ್ಸ ನೋಡು. ಅವ್ರಮ್ಮ ಬೈದಿದ್ ಕೇಳಿಸ್ಕೊಂಡು ಅವಳು ಬೇಜಾರಾಗ್ಬಿಡ್ತಾಳೆ. ಆಮೇಲೆ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಅವಳು ಹೋಗಿದ ತಕ್ಷಣ ಕಲ್ಯಾಣಿ ಈಗಂತ ಅಂತಾಳೆ, ಭದ್ರ, ನನ್ ಮಗಳನ್ನ ಕೂಡ ನಿನ್ ತರ ತಯಾರು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆಮೇಲೆ ಯಾಕತ್ತೆ? ನನ್ ತರ ತಯಾರು ಮಾಡಿದ್ರೆ ಏನಾಗತ್ತೆ? ನೀನು ಧನವಂತ ಮನೆ ಹುಡುಗಿ, ನೀನ್ ನಮ್ಮನೆ ಹುಡುಗಿನ ನಿನ್ ತರ ತಯಾರು ಮಾಡಿದ್ರೆ ಏನ್ ಮಾಡೋದು? ಆಮೇಲೆ ನಿನ್ ಕೆಲ್ಸಕ್ಕೆ ಅಭ್ಯಾಸ ಮಾಡ್ಕೋತಾಳೆ. ಆಮೇಲೆ ನಾವೆಲ್ಲ ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ಕೊಟ್ಟಿದೀವಿ. ಆಮೇಲೆ ಧನವಂತರ ಮಕ್ಕಳ್ದರ ಬಾಳ್ಬೇಕಂತ ಆಸೆ ಇಟ್ಕೊಂಡ್ರೆ ಅದನ್ನೆಲ್ಲ ಪೂರೈಕೆ ಮಾಡಕ್ ನಮ್ ಕೈಲಾಗಲ್ಲ. ಅಲ್ಲಿ ನೆಂಟ್ರೆಲ್ಲ ಕಾಯ್ತಿದ್ದಾರೆ, ಬರ್ತೀಯೋ ಇಲ್ವೋ? ಆದ್ರೆ ಅತ್ತೆ, ಸಾಕು ಅಂತ ಹೇಳಿದ್ನ, ಅಲ್ಲಿ ನೆಂಟ್ರು ಕಾಯ್ತಿದ್ದಾರೆ. ಇಲ್ಲ ಅಂದ್ರೆ ಅವರೇ ರಿಟರ್ನ್ ಹೋಗ್ಬಿಡ್ತಾರೆ. ನೀನ್ ಬೇಗ ಬಾ. ನೀನು ತಲೆ ಮೇಲೆ ಮುಸ್ಗಾಕೊಂಡ್ ಬರೋದನ್ನ ಮರ್ತೋಗ್ಬೇಡ. ಅವ್ರಲ್ಲಿ ಕಾಯ್ತಿದ್ದಾರೆ, ಬೇಗ ಬಾ ಆಯ್ತಾ? ಹಂಗಂತೇಳ್ಬಿಟ್ಟು ಅವ್ರತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅವ್ರತ್ತೆ ಹೇಳ್ದಂಗೆನೆ ಅವಳು ಕೂಡ ಮುಸುಗ್ ಹಾಕೊಂಡ್ ಹೋಗ್ತಾಳೆ. ಕಲ್ಯಾಣಿಗೆ ಇಬ್ರು ಮಕ್ಕಳು. ದೊಡ್ಡವನು ವಿನೇಶ್, ಚಿಕ್ಕವಳು ಸೋಮಿ. ದಿನೇಶ್ ಮತ್ತೆ ಮಾನ್ಸಿ ಒಂದೇ ಕಾಲೇಜಲ್ಲಿ ಓದ್ತಿದ್ರು. ಅವರಿಬ್ರು ಮಧ್ಯ ಪ್ರೀತಿ ಬೆಳೆಯುತ್ತೆ, ಮತ್ತೆ ಅವರಿಬ್ರು ಮದ್ವೆ ಕೂಡ ಮಾಡ್ಕೋತಾರೆ. ಆದ್ರೆ ಅವ್ರ ಅಮ್ಮನಿಗೆ ಮಾತ್ರ ಅವಳಂದ್ರೆ ಇಷ್ಟ ಆಗಲ್ಲ. ಯಾಕಂದ್ರೆ ಧನವಂತರ ಮನೆಯಿಂದ ಬರೋ ಮಕ್ಕಳು ತುಂಬಾ ಸಂಸ್ಕಾರವಂತರಾಗಿರಲ್ಲ ಅಂತ ಅವಳು ಯಾವಾಗ್ಲೂ ಅನ್ಕೋತಾ ಇದ್ಲು. ಆದ್ರೆ ಆ ಮನೆಗೆ ಬಂದ ಸೊಸೆ ಮಾತ್ರ ತುಂಬಾನೇ ಒಳ್ಳೆಯವಳು. ಮನ್ಸಿ, ನಾನು ನಿನಗೆ ಮುಂಚೆನೆ ಹೇಳಿದೆ, ನೀನು ತಾಯಿ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಪ್ರತಿ ಮಾತಿಗೂ ಅವ್ರು ಎದುರುತ್ತರ ಕೊಡ್ತಾನೆ ಇರ್ತಾರೆ. ನೋಡ್ದಿಯಲ್ಲ, ಬಡ ಹುಡುಗಿನ ಅವ್ರು ಹೇಗೆ ಎದುರಿಸಿ ಇಟ್ಕೊಂಡಿದ್ದಾರೆ ಅಂತ. ನನ್ನ ತಾಯಿ ಅಂತೂ ಈಗಿಂದಾನೇ. ಇಲ್ಲ ವಿನೇಶ್, ಅತ್ತೆನ ಮತ್ತೆ ಸೋಮಿನ ಬಿಟ್ಟು ನಾವೆಲ್ಲೂ ಹೋಗೋದ್ ಬೇಡ. ನೀನ್ ಯೋಚನೆ ಮಾಡು, ನಾವ್ ಹೋಗ್ಬಿಟ್ರೆ ಅವ್ರು ಎಷ್ಟು ಕಷ್ಟಪಡ್ತಾರಂತ. ಕೇವಲ ಇದೇ ಮಾತಿಂದ ನಾನು ಸುಮ್ಮನೆ ಇದ್ದೀನಿ. ನಿನಗೆ ಗೊತ್ತಾ ಮಾನ್ಸಿ, ಅಮ್ಮ ಯಾವಾಗಲೂ ಈ ರೀತಿ ಇರಲಿಲ್ಲ. ನಮ್ಮ ತಂದೆ ಬದುಕಿರುವಾಗ ಆಗ ಅವರೂ ಸಹ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಆದರೆ ನಮ್ಮ ತಂದೆ ತೀರ್ಕೊಂಡ ನಂತರ ಅವರು ವಿಚಿತ್ರವಾಗಿ ಆಗ್ಬಿಟ್ಟಿದ್ದಾರೆ. ಬಹುಶಃ ಚಿಕ್ಕ ವಯಸ್ಸಲ್ಲೇ ವಿಧವೆ ಆಗಿರೋದ್ರ ಒಂದು ದುಃಖ ಇರ್ಬೋದು. ಅದೇ ಕಾರಣದಿಂದ ಅವ್ರು ಹೀಗಾಗಿರ್ಬೋದು. ಇಲ್ ನೋಡು, ನೀನ್ ಹೇಳೋದ್ ನಂಗೆ ಅರ್ಥ ಆಗ್ತಿದೆ.
ಅತ್ತೆ ಏನ್ ಮಾತಾಡಿದ್ರು ಅದ್ ನನ್ಗೇನು ಹರ್ಟ್ಫುಲ್ ಆಗಿಲ್ಲ. ಅತ್ತೆ ನನ್ನ ಅರ್ಥ ಮಾಡ್ಕೋಬೇಕು, ಅತ್ತೆ ಮನಸ್ಸನ್ನು ನಾನು ಗೆಲ್ಬೇಕು ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ಓಫೋ, ಮತ್ತೆ ನನ್ಗೆ ಇಟ್ಟಿಸ್ಕಕ್ ಬಂದಿಲ್ಲ. ಅತ್ತೆ ನೋಡಿದ್ರೆ ಮತ್ತೆ ಬೈತಾರೆ ನನ್ನ. ಏನು ಬಯೋದಿಲ್ಲ, ಯಾಕಂದ್ರೆ ಅಮ್ಮ ಬರಕ್ಕಿಂತ ಮುಂಚೆ ಇದನ್ನ ನಾನ್ ಸರಿ ಮಾಡ್ಬಿಡ್ತೀನಿ. ಕೊಡಿ ಅತ್ತೆ. ಥ್ಯಾಂಕ್ಸ್ ಸೋಮಿ, ಇಲ್ಲ ಅಂದ್ರೆ ಅತ್ತೆ ಹತ್ರ ಬೈಸ್ಕೋಬೇಕಾಗಿತ್ತು. ಅರೇ, ಅದೇನ ಅಷ್ಟ್ ದೊಡ್ಡ ಕೆಲ್ಸ ಅಲ್ಲ. ಸರಿ ಬಿಡಿ. ಅತ್ಗೆ ಇವತ್ ಸಾಯಂಕಾಲ ಏನಾದ್ರೂ ಕೆಲ್ಸ ಇದ್ಯಾ? ಯಾಕೆ, ಏನಾಯ್ತು ಹೇಳು, ಏನ್ ಕಲ್ತ್ಕೋಬೇಕು? ನಾನ್ ಫ್ರೀಯಾಗೇ ಇದ್ದೀನಿ. ಅದು ನನ್ಗೆ ಏನ್ ಗೊತ್ತಾ, ಅದು ಐಲೈನರ್ ಹಾಕೊಳ್ಳೋದ್ ಕಲ್ತ್ಕೋಬೇಕು. ನನ್ ಫ್ರೆಂಡ್ಸ್ ಎಲ್ಲಾರು ಹಾಕೋತಾರೆ, ನನ್ಗೆ ಬರಲ್ಲ. ಹೇಳ್ಕೊಡ್ತೀನಿ, ಆದ್ರೆ ದಿನ ಪ್ರಾಕ್ಟೀಸ್ ಮಾಡ್ಲೇಬೇಕು ನೀನು, ಆಗ್ಲೇ ಸೆಟ್ ಆಗೋದು. ಹೌದಾ? ಆದ್ರೆ ಬಿಡಿ, ಅಮ್ಮ ಏನೋ ಇವತ್ತು ದೇವಸ್ಥಾನಕ್ ಹೋಗಿದಾರೆ ಅಂತ ಹಾಕೋಬೋದು, ದಿನ ಹಾಕೊಳಕ್ಕಾಗತ್ತಾ? ನಿನಗೆ ಹೆಂಗ್ ಹೇಳ್ಕೊಡ್ಬೇಕಂತ ನನಗ್ ಗೊತ್ತಲ್ವಾ? ಏನ್ ಹೇಳ್ತಿದ್ದೀರಾ? ಅರೆ, ದಿನ ಸಾಯಂಕಾಲ ಅತ್ತೆ ಹೋಗ್ತಾರಲ್ವಾ ದೇವಸ್ಥಾನಕ್ಕೆ, ಆವಾಗ ನಾನ್ ನಿನ್ಗೆ ಮೇಕಪ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಾರನೇ ದಿನ ಬೆಳಗ್ಗೆ ಅತ್ತೆ ಮತ್ತೆ ದೇವಸ್ಥಾನಕ್ ಹೋಗ್ತಾರಲ್ವಾ, ಆವಾಗ ನೀನ್ ನನ್ ಮೇಲೆ ಮೇಕಪ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋ. ಮಾನ್ಸಿ ಮಾತು ಕೇಳಿ ಸೋಮಿ ತುಂಬಾ ಸಂತೋಷ ಪಡ್ತಾಳೆ. ಸ್ವಲ್ಪ ದಿನದ ನಂತರ, ಅರೇ ವಿಮಲಾ, ನನ್ನ ಮಗಳನ್ನೆಲ್ಲಾದ್ರೂ ನೋಡಿದ್ಯಾ? ನೋಡ್ದೆ ಅಲ್ವಾ, ನಿನ್ನ ಮಗಳು ನಿಮ್ಮ ಸೊಸೆ ಅಲ್ಲೇ ಪಕ್ಕದಲ್ಲೊಂದ್ ಬ್ಯೂಟಿ ಪಾರ್ಲರ್ ಇದೆ ಅಲ್ವಾ, ಅಲ್ಲಿಗೆ ಹೋಗ್ತಿದ್ರು. ನಾನ್ ಹೇಳ್ತಿದ್ದೀನಂತ ತಪ್ಪು ತಿಳ್ಕೊಬೇಡ. ಮನೆಗ್ ಬಂದ ಸೊಸೆನೆ ನಿಮ್ಗ್ ಅಡ್ಜಸ್ಟ್ ಆಗೋಗೋದು. ಆದ್ರೆ ಈ ಮನೇಲೆಲ್ಲ ಡಿಫ್ರೆಂಟು. ನಿಮ್ ಮಗಳು ಸೊಸೆನ ನೋಡ್ಕೊಂಡೆಲ್ಲ ಕಲ್ತ್ಕೋತಿದ್ದಾಳೆ. ಆಮೇಲೆ ಕಲ್ಯಾಣಿ ಕುತ್ಕೊಂಡ್ ಕಾಯ್ತಿರ್ತಾಳೆ. ಅವ್ರಿಬ್ರು ಯಾವಾಗ್ ಬರ್ತಾರೆ ಅಂತ ವೇಟ್ ಮಾಡ್ತಿರ್ತಾಳೆ. ಅವ್ರಿಬ್ರು ಒಳಗಡೆ ಬರ್ತಾರೋ ಇಲ್ವೋ, ಅಲ್ಲೇ ನಿಲ್ಲಿ ಇಬ್ರು. ಸೋಮಿ, ಇವತ್ ನಾನ್ ನಿನ್ನ ಬಿಡೋದಿಲ್ಲ. ಅದಕ್ಕಿಂತ ಮುಂಚೆ ಮೊದಲು ನಾನು ಇವಳಗ್ ಬುದ್ಧಿ ಕಲಿಸ್ತೀನಿ. ಯಾಕಮ್ಮ, ನಾನ್ ನಿಂಗ್ ಹೇಳ್ದೆ ಅಲ್ವಾ ಇವಳನ್ನ ನಿಂತರ ಬದ್ಲಾಯಿಸ್ಬೇಡ ಅಂತ? ನಾನ್ ಹೇಳಿದ್ರೆ ನೀನು ಕೇಳ್ತಿಲ್ಲ. ಯಾಕೆ ಇವಳನ್ನ ಬ್ಯೂಟಿ ಪಾರ್ಲರ್ ಕರ್ಕೊಂಡೋದೆ? ಯಾಕೆ ಇವಳನ್ನ ಕೂಡ ನಿನ್ನಂಗ್ ಬದ್ಲಾಯಿಸ್ಬೇಕನ್ಕೊಂಡಿದ್ಯಾ? ಅಮ್ಮ, ಸ್ವಲ್ಪ ಬಾಯ್ ಮುಚ್ಚು. ನೀನ್ ಬಾಯ್ ಮುಚ್ಚು. ಎಷ್ಟು ಧೈರ್ಯ ನಿನ್ಗೆ? ನನ್ನ ಹತ್ರ ಹೇಳ್ದೆ ಕೇಳ್ದೆ ಇವಳ ಜೊತೆ ಹೋಗಿದ್ಯಾ ನೀನು? ಯಾಕಂದ್ರೆ ಅದರ ಅವಶ್ಯಕತೆ ಇತ್ತು ಅಮ್ಮ. ಮತ್ತೆ ಇವರು ಬ್ಯೂಟಿ ಪಾರ್ಲರ್ಗೆಲ್ಲ ಬದಲಿಗೆ ನನ್ನ ಜೊತೆ ಅಡ್ಮಿಷನ್ಗೋಸ್ಕರ ಬಂದಿದ್ರು. ಅಡ್ಮಿಷನ್? ಸೋಮಿಗ? ಎಲ್ಲಿ? ನನ್ಗ್ಯಾಕೆ ಹೇಳಿಲ್ಲ? ಯಾಕಂದ್ರೆ ಒಂದ್ ವೇಳೆ ನಿಮಗೆ ಹೇಳ್ಬಿಟ್ರೆ ನೀವು ಸೋಮಿಗೆ ಎಲ್ಲೂ ಹೋಗೋಕ್ಕೂ ಬಿಡಲ್ಲ. ನಾನು ಮತ್ತೆ ಮಾನ್ಸಿ ಸೋಮಿಗೆ ಒಂದೊಳ್ಳೆ ಇನ್ಸ್ಟಿಟ್ಯೂಟ್ ಕಡೆಯಿಂದ ಬ್ಯೂಟಿಷಿಯನ್ ಕೋರ್ಸ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೀವಿ. ನೀನ್ ಸುಮ್ನೆ ದುಡ್ಡು ಖರ್ಚು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದೆಲ್ಲ ಮಾಡಿ ನೀನೇನ್ ಮಾಡ್ತೀಯಾ? ಇವಳ್ ತರ ಆಗ್ಬೇಕನ್ಕೊಂಡಿದ್ಯಾ? ಇಲ್ಲ ಅತ್ತೆ, ಇವಳು ಸಾಧಿಸ್ತಾಳೆ. ಇವಳು ತುಂಬಾ ಒಳ್ಳೆ ಮೇಕಪ್ ಆರ್ಟಿಸ್ಟ್. ನೋಡಿ, ಲಾಸ್ಟ್ ಮಂತ್ ನಡೆದ ಮೇಕಪ್ ಆರ್ಟಿಸ್ಟ್ ಕಾಂಪಿಟೇಷನ್ ಅಲ್ಲಿ ಇವಳೇ ಗೆದ್ದಿರೋದು. ದೊಡ್ಡ ದೊಡ್ಡ ಮೇಕಪ್ ಆರ್ಟಿಸ್ಟ್ ಎಲ್ಲ ಇವಳ ಮುಂದೆ ಸೋತೋದ್ರು. ಆದ್ರೆ ಸರ್ಟಿಫಿಕೇಶನ್ ಇಲ್ಲ ಅನ್ನೋದೇ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು. ಆಗ ಸೋಮಿ ಹೋಗಿ ಅಮ್ಮನ ಕೈ ಹಿಡ್ಕೊಂಡ್ ಹೇಳ್ತಾಳೆ, ಅಮ್ಮ, ನಾನಿದನ್ನೆಲ್ಲ ನಿನಗ್ ಗೊತ್ತಿಲ್ದೆ ಮಾಡ್ದೆ, ನನ್ನನ್ನ ಕ್ಷಮ್ಸಮ್ಮ. ಆಮೇಲೆ ಅದ್ಕೆ ತರ ನಾನ್ ನಿಜವಾಗ್ಲೂ ಆಗಕ್ಕಾಗಲ್ಲ ಅಮ್ಮ. ಯಾಕ್ ಗೊತ್ತಾ ಅಮ್ಮ, ಅವ್ರ್ ನನ್ಗೆ ಅಮ್ಮ, ಫ್ರೆಂಡು, ತಂಗಿ, ಅಕ್ಕ ಎಲ್ಲ ಅವ್ರ್ ನನ್ ಲೈಫಲ್ಲಿ ಬಂದಿದ್ ನನ್ನ ಅದೃಷ್ಟ. ಹಂಗಂತ ಅವಳು ಅವ್ರ ಅತ್ತಿಗೆ ಬಗ್ಗೆ ಹೇಳಿದ್ದನ್ನ ಕೇಳಿ ಅವ್ರ ಅಮ್ಮನಿಗೆ ತುಂಬಾ ಸಂತೋಷ ಆಗತ್ತೆ. ಆಮೇಲೆ ಅವಳು ಮಾಡಿದ್ ತಪ್ಪಂತ ಅರ್ಥ ಮಾಡ್ಕೊತಾಳೆ. ಆಮೇಲೆ ಕೈ ಮುಗಿದು ಸೊಸೆ ಹತ್ರ ಕ್ಷಮಾಪಣೆ ಕೇಳ್ತಾಳೆ. ಅದ್ರ ನಂತರ ಈ ಮನೆಗೆ ಇವಳಿಗಿಂತ ಒಳ್ಳೆ ಸೊಸೆನ ತರಕ್ಕಾಗಲ್ಲ ಅಂತ ಅರ್ಥ ಮಾಡ್ಕೊತಾಳೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।